ಹಿಂದೆ ಹೋಗಿ ಇನ್ನೊಂದು ಪೋಸ್ಟ್ ಕೊಡಿ, ಇನ್ನೊಂದು ಪೋಸ್ಟ್ ಸರ್ ಹಾಗೆ ಇದಕ್ಕೆ ರಾಕ್ ಜಿಮ್ ಮತ್ತು ಆರ್ನಾಲ್ಡ್ ಜಿಮ್ ಅವರು ಎಲ್ಲ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೂ ಮೈಸೂರು ಜಿಲ್ಲೆನಲ್ಲಿರುವಂತಹ ವಿವಿಧ ಜಿಮ್ಗಳು, ಅಲ್ಲಿಯ ಏನು ಟ್ರೈನರ್ಸ್ ಯಾರಿದ್ದಾರೆ ಅವರು ಇರ್ಬೋದು, ತರಬೇತಿ ಕೊಡ್ತಾ ಇರುವಂಥವ್ರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇವತ್ತು ಜುಲೈ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುತ್ತೆ. ಈ ಒಂದು ಸ್ಪರ್ಧೆಯ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಜನಪ್ರಿಯ ನೇತಾರರಾಗಿರುವಂತಹ ಶ್ರೀವತ್ಸ ಅವರು, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಆಗಿರುವಂತಹ ನಾಗೇಂದ್ರಣ್ಣ ಅವರು, ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಮೈಸೂರು ಜಿಲ್ಲಾ ದೇಹದಾರ್ಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಕಿರಣ್ ಗೌಡ ಮತ್ತು ಅವರ ಟೀಮ್ನವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. 4ನೇ ವರ್ಷದ ಮೋದಿ ಕಪ್ಪಿನ ಜಿಮ್ನೇಷಿಯಂ ಸ್ಪರ್ಧೆಯನ್ನು ಸ್ನೇಹಿತರು ಹಿತೈಷಿಗಳಾದಂಥ ಕಿರಣ್ ಗೌಡ ಅವರ ನೇತೃತ್ವದಲ್ಲಿ ಬರುವ 7ನೇ ತಾರೀಕು ನಡೆಯೋದಿದೆ. 5ನೇ ತಾರೀಕು ಎತ್ತರದ ಏನೋ ಅವ್ರದ್ದು ಅಳತೆ ಎಲ್ಲ ನೋಡುವಂಥದ್ದು. ಆ ಒಂದು ಸ್ಪರ್ಧೆಯನ್ನು ಮೈಸೂರು ನಗರದಲ್ಲಿ ಸತತವಾಗಿ 4ನೇ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ನಮ್ಮೆಲ್ಲ ಜಿಲ್ಲೆಯ ಯಾರು ಜಿಮ್ನೇಷಿಯಮ್ಮಲ್ಲಿ ಬಹಳ ಆಸಕ್ತಿ ಇದೆ, ಯಾರು ಪ್ರದರ್ಶನ ಮಾಡಬೇಕು ಅವರೆಲ್ಲ ಬಂದು ಕಳೆದ ಬಾರಿ ನಾವು ಮಾಡಿದ್ರು. ಅದೇ ರೀತಿಯಲ್ಲಿ ಈ ಬಾರಿ ನಾವು ಹಮ್ಮಿಕೊಂಡಿದ್ದಾರೆ. ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ಪ್ರತಾಪ್ ಸಿಂಹ ಅವರು, ಸನ್ಮಾನ್ಯ ಅಧ್ಯಕ್ಷ ಆದಂಥ ನಾಗೇಂದ್ರ ಅವ್ರ ಜೊತೆ ಬಂದು ಭಾಳ ಸಂತೋಷದಿಂದ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದೀನಿ. ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಮುಖಾಂತರ ಕಿರಣ್ ಗೌಡರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಪ್ರೋತ್ಸಾಹವನ್ನು ತುಂಬಬೇಕು ಅಂತ ಮನವಿಯನ್ನು ಮಾಡ್ತೀನಿ. ನಮಸ್ಕಾರ. ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರು 11 ವರ್ಷ ಸುದೀರ್ಘ ಕಾಲ ಜಯವನ್ನು ಸಾಧಿಸಿ ಪ್ರಧಾನಮಂತ್ರಿಯಾಗಿ ಮುಂದುವರಿತಕ್ಕಂಥ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆದ 3 ವರ್ಷದಿಂದ ಮೋದಿ ಕಪ್ ದೇಹದಾಢ್ಯ ಸ್ಪರ್ಧೆಯನ್ನು ನಮ್ಮ ಮೈಸೂರು ಜಿಲ್ಲಾ ದೇಹದಾಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯ ಜೊತೆಯಲ್ಲಿ ರಾಕ್ ಜಿಮ್ ಮತ್ತು ಆರ್ನಾಲ್ಡ್ ಜಿಮ್ ಅವರ ಸಹಯೋಗದಲ್ಲಿ ನಾವು 3 ಜನ ಸೇರಿ ಈ ಕಾರ್ಯಕ್ರಮವನ್ನು ಹೆಬ್ಬಾಳು ಲಕ್ಷ್ಮೀಕಾಂತ ನಗರದ ಹೆಬ್ಬಾಳು ಸರ್ಕಲ್ನಲ್ಲಿ ಜುಲೈ 5ನೇ ತಾರೀಕು ಸಂಜೆ ಭಾಳ ವರ್ಣರಂಜಿತವಾಗಿ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಮೈಸೂರು, ಮಂಡ್ಯ, ಹಾಸನ, ಕೊಡಗು, ಚಾಮರಾಜನಗರ ಅಂತರ ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದಲ್ಲಿ 5 ಜಿಲ್ಲೆಯ ಅತ್ಯುತ್ತಮ ದೇಹದಾಢ್ಯಪಟುಗಳು ಭಾಗವಹಿಸ್ತಾ ಇದ್ದಾರೆ. ಅಪ್ಪಿತಪ್ಪಿ ಮಾಹಿತಿ ಇಲ್ಲ ಅಂತಕ್ಕಂಥ 5 ಜಿಲ್ಲೆಗಳ ಯಾವ್ದಾದ್ರು ದೇಹದಾಢ್ಯಪಟುಗಳಿದ್ರೆ ಇಲ್ಲಿ ಕೆಳಕಂಡ ಫೋನ್ ನಂಬರ್ಗಳಿದೆ. ಮಂಜಣ್ಣ ಅಂತ ಭೀಷ್ಮ ಜಿಮ್ ಮಾಲೀಕರು, ರಾಕ್ ಜಿಮ್ನ ಶ್ರೀಧರ್ ಮಾಯಪ್ಪ ಅವರು, ಆರ್ನಾಲ್ಡ್ ಜಿಮ್ನ ಬಾಬಣ್ಣವರು, ಇವರ ಫೋನ್ ನಂಬರ್ಗಳನ್ನ ಹಾಕಿದ್ದೀವಿ. ಯಾರು ಕರೆ ಮಾಡಿ ಹೆಸರುಗಳನ್ನು ನೋಂದಾಯಿಸ್ಕೊಳ್ಬೋದು. ಇದರಲ್ಲಿ ಅಗ್ರ ವಿಭಾಗದಲ್ಲಿ ವಿವಿಧ ರೀತಿಯ ಬಹುಮಾನಗಳು ಮತ್ತು ಪಾರಿತೋಷಿಕಗಳನ್ನು ಅವತ್ತು ನೀಡ್ತಾ ಇದ್ದೀವಿ. ಮೊದಲನೇದಾಗಿ 20,000 ನಗದು ಮತ್ತು ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ. ಎರಡನೇದಾಗಿ 15,000 ನಗದು ಮತ್ತು ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ. ಮೂರನೇದಾಗಿ 10,000 ನಗದು ಮತ್ತು ಪಾರಿತೋಷಕವನ್ನು ಕೊಡ್ತಾ ಇದ್ದೀವಿ. ಹಾಗೆ 4 ವಿಭಾಗಗಳಲ್ಲೂ ಸಹ ಅದರದೇ ಆದಂಥ ನಗದು ಮೊತ್ತ ಮತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಇದೆಲ್ಲನೂ ಸಹ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ದೇಹದಾಢ್ಯ ಸಂಸ್ಥೆಯವರು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ತಾವುಗಳು ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೀವಿ. ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಪೌರ ಕಾರ್ಮಿಕರಿಗೂ ಸಹ ಸಮವಸ್ತ್ರ ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಈ ರೀತಿಯ ಬಡ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ನೀಡ್ತಾ ಇದ್ದೀವಿ. ಇದೇ ರೀತಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಅದೇ ವೇದಿಕೆಯಲ್ಲಿ ನಡೀತದೆ. ತಾವು ದಯಮಾಡಿ
ಸಾರ್ವಜನಿಕರು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ನಮ್ಮ ಹೆಬ್ಬಾಳು 1ನೇ ವಾರ್ಡಿನ ಸಮಸ್ತ ನಾಗರಿಕರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸೇರಿ ಯಶಸ್ವಿಯನ್ನುಗೊಳಿಸಬೇಕು ಅಂತ ತಮ್ಮ ಮಾಧ್ಯಮ ಮೂಲಕ ಕೋರುತ್ತೇನೆ. 5 ಜಿಲ್ಲೆಗಳಿಂದ ಸ್ಪರ್ಧಿಗಳು ಬರ್ತಾರೆ. ಮೈಸೂರು, ಮಂಡ್ಯ, ಕೊಡಗು, ಹಾಸನ, ಚಾಮರಾಜನಗರ, ಸುಮಾರು ಎಲ್ಲ ವಿಭಾಗಗಳಲ್ಲಿ, ಎತ್ತರ ವಿಭಾಗದಲ್ಲಿ ಇದು ಕಾಂಪಿಟೇಷನ್ ನಡೀತಿದೆ ಅಂತಕ್ಕಂಥ ಮಾಹಿತಿ ಇದೆ. ನಮ್ಮ ಮೈಸೂರು ಕೊಡಗು ಸಂಸದರಾದಂಥ ಯದುವೀರ್ ಒಡೆಯವರು ಇರ್ತಾರೆ, ನಮ್ಮ ಶಾಸಕರಾದಂಥ ಶ್ರೀವತ್ಸಣ್ಣವ್ರು ಇರ್ತಾರೆ, ನಗರಾಧ್ಯಕ್ಷರಾದಂಥ ನಾಗೇಂದ್ರಣ್ಣವ್ರು ಇರ್ತಾರೆ, ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಇರ್ತಾರೆ, ಹಾಗೂ ರಾಜ್ಯ ಕಾರ್ಯದರ್ಶಿಯಾದಂಥ ತಮ್ಮೇಶ್ ಗೌಡರು ಇರ್ತಾರೆ, ಶರಣು ತಳ್ಳಿಕೇರಿಯವರು ಇರ್ತಾರೆ. ಹಾಗೆ ವಿವಿಧ ನಮ್ಮ ಪಕ್ಷದ ಮುಖಂಡರುಗಳು, ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಸಾಮಾಜಿಕ ಗಣ್ಯರು ಸಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ ಅಂತಕ್ಕಂಥದ್ದು.